असतो मा सद्गमय तमसो मा ज्योतिर्गमय मृत्योर्मा अमृतंगमय. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ, ಅಸತೋಮ ಸದ್ಗಮಯ, ನಾವೆಲ್ಲ ಭಗವಂತ ಬರ್ತಾ ಇದ್ದಾನೆ ಅಂತ ಸ್ವಾಗತ ಮಾಡಬೇಕು. ತಮಸೋಮ ಜ್ಯೋತಿರ್ಗಮಯ, ನಾವುಗಳೇ ಬೆಳಕಾಗಿ ಅವನಿಗೆ ದಾರಿ ತೋರಿಸ್ಬೇಕು. ಮೃತ್ಯೋರ್ಮ ಅಮೃತಂಗಮಯ, ನಾವೆಲ್ಲ ಸೇರಿದ್ರೆ ಅಮೃತವಾಗ್ತೀವಿ. ಆ ಸೇರಿದಾಗ ಎಲ್ಲ ಅಣುಗಳು ಸೇರಿ ಒಂದು ಜೀವಂತವಾಗಿರ್ತಕ್ಕಂಥ ಅಮೃತ. ಅದಕ್ಕೋಸ್ಕರ ಭಗವಂತ ಅದನ್ನು ಕುಡಿತಾನಂತೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಧರ್ಮವನ್ನು ಉಳಿಸಿ ಕಾಪಾಡಿ ನಾನು ಮಾಡಿರೋ ಈ ಸೃಷ್ಟಿಯನ್ನು ಅನುಭವಿಸಿ, ಸಂತೋಷವಾಗಿ ಅನುಭವಿಸಿ, ಜೀವಂತವಾಗಿ ಅನುಭವಿಸಿ, ಎಲ್ಲರೂ ಸಂತೋಷ ಪಡಬೇಕಂತಲೇ ನಾನು ಇಷ್ಟೆಲ್ಲ ಸೃಷ್ಟಿ ಮಾಡಿರೋದು ಎಲ್ಲವನ್ನೂ ನೋಡಿ. ಆದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂದರೆ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಇಟ್ಕೊಂಡು ಇದನ್ನೆಲ್ಲ ಮಾಡಿ ಸಂತೋಷ ಮಾಡಿಕೊಂಡು ಅದಾದಮೇಲೆ ಮತ್ತೆ ವಾಪಸ್ ನನ್ನನ್ನು ಸೇರಿಬಿಡಿ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬ ಮನುಷ್ಯ, ಈಚ್ ಆ್ಯಂಡ್ ಎವ್ರಿ ಬ್ಲಡಿ ಫೆಲೋ, ಅಂದರೆ ಪ್ರತಿಯೊಬ್ಬನೂ ಜೀವಂತವಾಗಿ ಕ್ಯೂ ಅಲ್ಲೇ ನಿಂತಿದ್ದೀವಿ. ಯಾರು ಮುಂದೆ, ಯಾರು ಹಿಂದೆ, ಯಾರು ಯಾವ ಕಾಲಕ್ಕೆ ಹೋಗ್ತಾನೆ, ಯಾವ ರಾತ್ರಿ ಹೋಗ್ತಾನೆ, ಯಾವಾಗ ಮಲಗ್ಕೊಂಡಿದ್ದಾಗ ಬೆಳಗ್ಗೆನೆ ಹೊರಟೋಗ್ತಾನ. ಪ್ರತಿಯೊಬ್ಬ ಜೀವರಾಶಿಯಲ್ಲಿರ್ತಕ್ಕಂಥ ಪ್ರಾಣಿ, ಪಕ್ಷಿ, ಕೆಮಾಜಿಟಿ ಎಲ್ಲವೂ ಪ್ರತಿಯೊಬ್ಬನೂ ಆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಅಂದರೆ ಆ ಹೋಗ್ತಕ್ಕಂಥವನು ಬರ್ತಕ್ಕಂಥವನು ಕಾರಣ ಮಾತ್ರ ಅವನಿಗೆ ಗೊತ್ತು. ಆದರೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಈ ಜೀವನ ಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಈ ಹೊಲಸಲ್ಲಿ ಬಿಸಾಕಿದ್ದಾನೆ. ಅಂದರೆ ಈ ವಿಶೇಷವಾಗಿದ್ದ ಪ್ರಪಂಚ ಇನ್ಯಾವುದೂ ಅಲ್ಲ, ದೊಡ್ಡ ನರಕ. ಅದನ್ನು ನೀವು ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಇಂಥ ಒಂದು ನರಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಸುಖವನ್ನು ಕೊಡ್ತಾನಂತ. ಆ ನರಕದಲ್ಲೂ ನೋಡೆಯ ಕಾರು, ನೋಡೆಯ ಬಂಗ್ಲ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್, ಹಬ್ಬ, ದುಡ್ಡು ಅನ್ಕೊಂಡು ಕೂತ್ಕೊಂಡ್ಬಿಡ್ತೀರ, ದಡ್ರು ನೀವುಗಳು. ಆದರೆ ಇದೆಲ್ಲ ಬೇಡ. ಆ ಸ್ವರ್ಗ ಸುಖ ನಿಮಗೆ ಬೇಕು ಅಂದರೆ ಭಗವಂತನಲ್ಲಿ ನಾವು ತಲ್ಲೀನರಾದಾಗ ಮಾತ್ರ ಆ ಸ್ವರ್ಗ ಸುಖ ನಿಮ್ಮದು. ಅದಕ್ಕೆ ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ, ಇಡೀ ಜಗತ್ತಿಗೆ ತಂದೆ ತಾಯಿ ಆಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರೇ ನಮ್ಮ ತಂದೆ ತಾಯಿ ಆದಾಗ ಎಲ್ಲವೂ ನಮ್ಮದೇ. ಯಾವ ಕಾರಾಗಲಿ, ಯಾವ ಬೆನ್ಸ್ ಕಾರಾಗಲಿ, ಯಾವ ವಿಶೇಷವಾಗಿರೋ ದೊಡ್ಡ ದೊಡ್ಡ ಕಾರ್ಗಳಾಗಲಿ, ಎಂಥ ವಿಶೇಷವಾಗಿರ್ತಕ್ಕಂಥ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಕೃತಿಯಲ್ಲಿ ಮಾನವ ಸೃಷ್ಟಿ ಮಾಡಿರೋದಾಗಲಿ ಎಲ್ಲವೂ ನಮ್ಮದೇ. ಅದಕ್ಕೆ ನಾವೆಲ್ಲವನ್ನೂ ಸಂತೋಷಪಟ್ಟು ನಿನ್ನದೂ ನನ್ನದೇ, ನನ್ನದೂ ನಂದೇ ಅಂತ ಹೇಳಿದಾಗ ಯದ್ಭಾವಂ ತದ್ಭವತಿ. ಭಾವನೆಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಇವತ್ತಿನ ಭಾವನೆ. ನೀವು ಇಟ್ಕೋಬೇಕಾದ ವಿಚಾರ. ಇವತ್ತು ಶನಿವಾರ ನಾನು ಜ್ಞಾಪಿಸ್ತಕ್ಕಂಥದ್ದು, ಈ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ದೀಪಂ ಜ್ಯೋತಿ ಪರಬ್ರಹ್ಮ. ಈ ದೀಪಂ ಜ್ಯೋತಿ ಪರಬ್ರಹ್ಮನಾಗಿರ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮ. ಅಂದರೆ 4 ಮುಖದ ಬ್ರಹ್ಮನು 4 ವೇದಗಳಿಗೆ ಸಮಾನ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ಮುಖದ ಬ್ರಹ್ಮ 4 ಯುಗಗಳನ್ನ ಜ್ಞಾಪಿಸ್ತಾನೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಆ ಕಲಿಯುಗದ ಅಂತ್ಯದ ಕಾಲವು ಸಂದಿಗ್ಧವಾಗಿ ಹತ್ರ ಬಂದುಬಿಡ್ತಾ ಇದೆ. 2012ಕ್ಕೆ ಪ್ರಕೃತಿಯ ಪ್ರಳಯವಾಗತ್ತೆ. ಇದನ್ನ ಕಾಪಾಡೋರು ಯಾರು ಅಂದ್ರೆ ಹಿಮಾಲಯದಿಂದ ಬಂದಿರತಕ್ಕಂಥ ಋಷಿ ಮುನಿಗಳು ನಮಗೆ ಹೇಳಿರ್ತಕ್ಕಂಥ ವಾಕ್ಯದಲ್ಲಿ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಏನು ಮಾಡಿದೆ, ಗುಲ್ಬರ್ಗಾಗೆ ಹೋದಾಗ ಎಲ್ಲಾ ಮುಸಲ್ಮಾನ್ ಬಾಂಧವರ ಹತ್ರ ನೋಡಿದಾಗ 25,000 ಜನ ಸೇರಿದ್ರು ಆ ದೊಡ್ಡ ದರ್ಗದಲ್ಲಿ. ವಿಶೇಷವಾಗಿ ವಿಶ್ವ ಪ್ರಕೃತಿವಾಗಿರ್ತಕ್ಕಂಥ ಆ ದರ್ಗದಲ್ಲಿ ಸೇರಿರೋರೆಲ್ಲ ಏನು ಹೇಳಿದ್ರು ಗೊತ್ತಾ, ನಾವುಗಳು ಏನು ಮಾಡ್ಬೇಕು ಗುರುಗಳೇ, ನೀವೆಲ್ಲರೂ ದೀಪ ಹಚ್ಚಿ ಅಂತಿದ್ದೀರಾ, ನಮ್ಮ ಧರ್ಮದವ್ರು ಏನು ಮಾಡಬೇಕು ಅಂತ ನಾನು ಅಂದೆ. 5 ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ 5 ಕ್ಷಮದಲ್ಲಿ ನೀವೆಲ್ಲ ಏನು ಮಾಡ್ತೀರಾ, ಪಂಚಭೂತಗಳ ತತ್ವವಾಗಿ ಬೆಳಗಿಂದ ಸಾಯಂಕಾಲದವರೆಗೂ ನಮಾಜನ್ನು ಮಾಡ್ತೀರಾ. ಬಹಳ ಸಂತೋಷ. ಆ ನಮಾಜನ್ನು ಮಾಡ್ತಾ ಇದ್ದಾಗ 5 ಸಲ ಮಾಡ್ತೀರಾ ಒಂದು ದಿನಕ್ಕೆ. ಆದರೆ ಅವತ್ತಿನ ದಿವಸ ಆ ಮುಹೂರ್ತದಲ್ಲಿ ನಾವು ದೀಪ ಹಚ್ಚುವಾಗ ನೀವು ದಯವಿಟ್ಟು ಆ ನಮಾಜನ್ನು ನಿಮ್ಮ ಧರ್ಮದವರಿಗೆ ಮಾಡಕ್ಕೆ ಎಲ್ಲರಿಗೂ ಜಾಗೃತಿ ಪಡಿಸಿ. ದಯವಿಟ್ಟು ನಿಮ್ಮ ಧರ್ಮದವರು ನಾವು ಭೂಮಿಯಲ್ಲೇ ಇದ್ದೀವಿ. ಯಾಕೆಂದ್ರೆ ನಾವು ಎಲ್ಲರೂ ಮನುಷ್ಯರೇ ಆಗಿರೋದ್ರಿಂದ ಎಲ್ಲರೂ ಆ ಮೇಲ್ಗಡೆ ಇರ್ತಕ್ಕಂಥ ಪ್ರಕೃತಿ ಪ್ರಳಯ ಬಂದ್ರೆ ಇವನು ಬೇರೆ ಅವನು ಬೇರೆ ಅಂತ ನೋಡಲ್ಲ, ಎಲ್ಲರೂ ಕೊಚ್ಕೊಂಡು ಹೋಗೋದೆ. ಆಗ ಕಾಪಾಡೋನು ಕೂಡ ಇವನು ಬೇರೆ ಜಾತಿ ಅವನು ಬೇರೆ ಜಾತಿ ಅಂತ ನೋಡಲ್ಲ. ಅಯ್ಯೋ ಸಾಯ್ತಾ ಇದ್ದಾನೆ, ಕಾಪಾಡ ನಡಿ ಅಂತ ಕೈ ಹಿಡ್ಕೊಂತಾರೆ. ಅಯ್ಯೋ ಕಾಪಾಡ ನಡಿ, ಬಾ ಎತ್ಕೊಳ್ಳೋಣ ಅಂತ ಎತ್ಕೊಂತಾರೆ ಮಗುನ. ಅದು ಯಾವ ಜಾತಿ ನೋಡ್ತಾ ಕೂತಿರ್ತಾರ? ಇಲ್ಲ. ಆ ಸಮಯಕ್ಕೆ ಬರ್ತಕ್ಕಂಥದ್ದು ಎಲ್ಲಾ ಧರ್ಮದವ್ರಿಗೂ ಒಂದೇ ನಿಯಮ, ಒಂದೇ ನಿಷ್ಠೆ, ಒಂದೇ ಭಕ್ತಿ ಇರುತ್ತೆ. ಅದಕ್ಕೆ ಅವ್ರಿಗೇನ ಹೇಳಿದೆ ನಾನು ಮುಸಲ್ಮಾನ್ ಬಾಂಧವರಿಗೆ, ಎಲ್ಲರೂ ದಯವಿಟ್ಟು ನೀವುಗಳು, ನಾನು ಇವತ್ತು ಜಾಗೃತಿ ಪಡಿಸ್ತಾ ಇದ್ದೀನಿ. ನಾನು ಹೇಳೋ ಮುಹೂರ್ತದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಮುಖಾಂತರ ಎಲ್ಲಾ ಧರ್ಮದವ್ರಿಗೂ ಹೇಳ್ತಕ್ಕಂಥದ್ದು ಏನು ಅಂದರೆ, ನೀವುಗಳು ನಮಾಜನ್ನು ಮಾಡಿ. ಜೈನ ಧರ್ಮದವ್ರಿಗೆ ನಾವೇನಂತೀವಿ, ಶ್ವೇತಾಂಬರ್, ದಿಗಂಬರ್ ಅಂತೀವಿ. ಇವರುಗಳು ಕೂಡ ನಿಮ್ಮ ಧರ್ಮದಲ್ಲಿ ಏನು ಮಾಡ್ತೀರಾ, ಅಭಿಷೇಕವನ್ನು ಮಾಡ್ತೀರಾ, ಯಾತ್ರೆ ನಡೀತೀರಾ, ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತೀರಾ. ಇದೆಲ್ಲ ನಿರ್ವಾಣ ಸ್ವರೂಪದಲ್ಲಿರ್ತಕ್ಕಂಥ ನಾವೇನು ಮಾಡ್ತೀವಿ, ದಿಗಂಬರಾಗಿರ್ತಕ್ಕಂಥ ಅವ್ರುಗಳು ಬಾಹುಬಲಿ
ಆ ಬಾಹುಬಲಿ ಎಷ್ಟು ತ್ಯಾಗವನ್ನ ಮಾಡಿದ. ಅದಕ್ಕೆ ನೀವೆಲ್ಲ ಆ ತ್ಯಾಗ ಮಾಡಕ್ಕೆ ಸಿದ್ಧ. ಕೆಟ್ಟ ಮಾತನ್ನ ಮಾತಾಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು ಅನ್ನೋ ವಿಚಾರಗಳನ್ನ, ಗಾಂಧಿ ಹೇಳಿದ ಮಾತುಗಳನ್ನು ಕೇಳ್ತಕ್ಕಂಥ ವಿಚಾರಗಳೇ ಜೈನ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಆಚರಿಸೋದು. ಅದಕ್ಕೆ ಅಂಥ ಒಂದು ಸ್ವರೂಪದಲ್ಲಿ ಶ್ವೇತಾಂಬರ ಅಂದ್ರೆ ಮನಸ್ಸು ಶ್ವೇತವಾಗಿಟ್ಕೊಂಡು ಎಲ್ಲಾ ಧರ್ಮದವರು ಚೆನ್ನಾಗಿರ್ಲಿ ಅಂತ ನೀವು ಆ ಧರ್ಮದಲ್ಲಿ ಆ ಸಮಯದ ಮುಹೂರ್ತದಲ್ಲಿ ದಯವಿಟ್ಟು ನೀವುಗಳು ಮಾಡ್ತಕ್ಕಂಥದ್ದು ಏನಿದೆ ಈ ಭೂಮಿಯನ್ನು ಸಂರಕ್ಷಣೆ ಮಾಡೋದು ನಿಮ್ಮ ಧರ್ಮದ ಪ್ರಕಾರ ಮಾಡಿ ಅಂತ ಕೂಡ ಅವರಿಗೆ ಪತ್ರಗಳನ್ನು ಬರೆದಿದ್ದೀನಿ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೂ ವಿಚಾರ ತಿಳಿಸಕ್ಕೆ ಪತ್ರವನ್ನು ಬರೆದಿದ್ದೀನಿ. ಮುನ್ಷಿಜಿ ಅವರಿಗೂ ವಿಚಾರಪೂರ್ವಕವಾಗಿ ಬರೆದಿದ್ದೀನಿ. ಅದರಲ್ಲೇ ಟಾಟಾ ಅವರು ಪಾರ್ಸಿ ಧರ್ಮದವರು, ಅಂದ್ರೆ ಇಡೀ ಜಗತ್ತಿನಲ್ಲಿ ಚೇರ್ಮನ್ ಟಾಟಾನೇ, ಅಂದ್ರೆ ರತನ್ ಡಿ ಟಾಟಾ ಅವರೇ ವಿಶೇಷವಾಗಿ ಪಾರ್ಸಿ ಧರ್ಮದವರಿಗೆ ಆ ಬೆಂಕಿಯ ಜ್ವಾಲೆಯನ್ನ ಪೂಜೆ ಮಾಡ್ತಕ್ಕಂಥ ಅವರ ಧರ್ಮ. ಅದು ಹೇಳಿದೆ ನೋಡಿ, ಇಡೀ ಜಗತ್ತು ಆ ಬೆಂಕಿಯ ಜ್ವಾಲಾಮುಖಿ ಆಗಿರ್ತಕ್ಕಂಥ ಆ ಸಂಬಂಧದಲ್ಲಿ ನೀವು ದೀಪವನ್ನ ಆ ಧರ್ಮದಲ್ಲಿ ಆ ಜ್ಯೋತಿಯನ್ನ ಬೆಳಗಿಸಿ ಅಂತ ಅವ್ರಿಗೂ ಲೆಟರ್ ಕೂಡ ಹಾಕಿದ್ದೀನಿ. ಈ ರೀತಿ ನನ್ನ ಕೈಲಾದ ಮಟ್ಟಿಗೆ ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಎಲ್ಲಾ ಸಾಧು ಸಂತರಿಗೂ ವಿಚಾರಗಳನ್ನ ತಿಳಿಸಕ್ಕೆ, ಎಲ್ಲಾ ಧರ್ಮದವ್ರಿಗೂ ತಿಳಿಸಕ್ಕೆ, ಹಿಮಾಲಯದಿಂದ ಬಂದಿರತಕ್ಕ ವಾಕ್ಯಕ್ಕೆ ಕೆಲವರಿಗೆ ಮಾತ್ರ ಇದು ಗೊತ್ತು. ಇದು ಎಲ್ಲಾ ಸ್ವಾಮೀಜಿಗಳಿಗಾಗ್ಲಿ, ಎಲ್ಲಾ ವಿಚಾರಪೂರ್ವಕವಾಗಿರ್ತಕ್ಕಂಥ ದೈವ ಜ್ಞಾನಗಳಿಗಾಗ್ಲಿ ಖಂಡಿತ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಗೊತ್ತಿಲ್ಲ ಪಾಪ. ಎಷ್ಟು ಜನಕ್ಕೆ ಮಾತ್ರ ಮೆಸೇಜ್ ಬರುತ್ತೋ, ಎಷ್ಟು ಜನಕ್ಕೆ ಮಾತ್ರ ಈ ರಹಸ್ಯಗಳು ಗೊತ್ತಾಗುತ್ತೋ, ಈ ಪ್ರಕೃತಿನ ಉಳಿಸಕ್ಕೆ ಇದು ಕೆಲವರಿಗೆ ಮಾತ್ರ ಗೊತ್ತು. ಅದಕ್ಕೆ ರಾಮದೇವ್ ಬಾಬಾ ಅವರು ಕೂಡ ಅವತ್ತಿನ ದಿವಸ ಯೋಗಕ್ಷೇಮ ಇಟ್ಕೊಂಡು ಅವತ್ತು ದೀಪಗಳನ್ನು ಹಚ್ಚಕ್ಕೆ ಉತ್ತರ ಭಾರತದಲ್ಲಿ, ಉತ್ತರಾಖಂಡದಲ್ಲಿ ಎಲ್ಲಾರನ್ನೂ ಕರೆದು ಆ ದೀಪವನ್ನು ಹಚ್ತಾ ಇದ್ದಾರೆ, ಆ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವುಗಳು ಒಂದೊಂದು ವಿಚಾರವಾಗಿರ್ತಕ್ಕಂಥ ಸಾಧು ಸಂತರು ಡೆಲ್ಲಿನಲ್ಲಿ ಸೇರ್ತಾ ಇದ್ದೀವಿ. ಇದೇ ಭಾನುವಾರ ದಿವಸ ಸೇರಿ ಅದೆಲ್ಲ ಚರ್ಚೆಯನ್ನ ಮಾಡಿಸಿ ತದನಂತರ ಮುಹೂರ್ತಗಳನ್ನ ಹೀಗೆ ನಿಮಗೆ ಆಲ್ರೆಡಿ ತಿಳಿಸ್ತಾ ಇದ್ದೀನಿ. ಆ ಮುಹೂರ್ತಗಳು ನಿಮಗೇನು ಹೇಳಿದೆ, ಮಂಗಳವಾರ ಪಂಚಮಿ ಅಂತ ಹೇಳ್ಬಿಟ್ಟೆ.